ನಾನು ವೆಂಕಟಾಚಲಪತಿ ಬಳ್ಳಾರಿ. ಇವತ್ತಿನ ದಿವಸ 2026ರ ಹೊಸ ವರ್ಷದ ತಮ್ಮ ಎಲ್ಲರಿಗೂ ಶುಭಾಶಯ ಕೋರುತ್ತಾ, ಮಕರ ಸಂಕ್ರಾಂತಿಯ ಶುಭಾಶಯ ಕೋರುತ್ತಾ, ಇವತ್ತಿನ ದಿವಸ ನಾನು ಈ ಪತ್ರಿಕಾ ಒಂದು ಗೋಷ್ಠಿಗೆ ತಮ್ಮನ್ನೆಲ್ಲರೂ ನಮಸ್ಕರಿಸುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ವಸತಿ ಮೂಲ ನಿವೇಶನಗಳ ಹರಾಜು ಪ್ರಕ್ರಿಯೆ ಕುರಿತು ಆ ವಿಷಯವಾಗಿ ಸಾರ್ವಜನಿಕರಿಗೆ, ಸರ್ಕಾರಕ್ಕೆ ಹಾಗೂ ಪ್ರಾಧಿಕಾರದವರಿಗೆ ಏನು ಸಮಸ್ಯೆಗಳಿದ್ದಾವೆ, ಏನು ಆ ಷರತ್ತುಗಳಿಗೆ ತಾವೇನು ಷರತ್ತುಗಳನ್ನು ಹಾಕಿ ಮೂಲ ನಿವೇಶನಗಳನ್ನು ಹರಾಜು ಮಾಡ್ತಾಯಿದ್ರಿ, ಆ ಷರತ್ತುಗಳಿಂದ ನಮ್ಮ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತಾಯಿದೆ ಅಂತ ಅನ್ನೋದ್ರ ಬಗ್ಗೆ ನಾನು ಕೂಲಂಕುಷವಾಗಿ ಒಂದು ಪತ್ರದ ಮೂಲಕ ಮುಖ್ಯ ಇಂಜಿನಿಯರು, ಆಮೇಲೆ ಪುನರ್ವಸತಿ ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ KBGNL MD ಆದಂಥವ್ರಿಗೆ ಎಲ್ಲರಿಗೂ ಈ ಪತ್ರನ ಆಲ್ರೆಡಿ ಅವರಿಗೆ ಮುಟ್ಟಿಸಿದ್ದೀನಿ. ಹಾಗೂ ನಾನು ಸೋಮವಾರ ದಿವಸ ಮತ್ತೆ ತಿರ್ಗಾ ಅವರಿಗೆ ಫಿಸಿಕಲಾಗಿ ಹೋಗಿ ಅವರಿಗೆ 19ನೇ ತಾರೀಕಿಗೆ ಅವರಿಗೆ ಕೊನೆಯ ದಿನಾಂಕ ಇರೋದರಿಂದ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ನಾನು ಅವರಿಗೆ ಫಿಸಿಕಲಾಗಿ ಹೋಗ್ಬಿಟ್ಟು ಅವರಿಗೆ ಸಮಕ್ಷಮನ ಅವ್ರು ಕೂತ್ಕೊಂಡ್ಬಿಟ್ಟು ನಾನು ಮನವರಿಕೆ ಮಾಡಿಕೊಟ್ಬಿಡ್ತೀನಿ. ಬಟ್ ಆ ಮುಂಚೆಗಿನ ಸಾರ್ವಜನಿಕರಿಗೆ ಇವೆಲ್ಲ ವಿಷಯಗಳನ್ನು ಗೊತ್ತುಪಡಿಸ್ಬೇಕನ್ನೋ ಉದ್ದೇಶಕ್ಕೆ ನಾ ಈ ಒಂದು ಪತ್ರಿಕಾ ಒಂದು ಇದು ಮಾಡಬೇಕು, ಗೋಷ್ಠಿ ಮಾಡಬೇಕಂತನೋ ಉದ್ದೇಶಕ್ಕೆ ಬಂದಿದ್ದೀನಿ. ಸೊ ಮೊದಲನೇದಾಗಿ ಸರ್ಕಾರ ಒಂದು ಯೋಜನೆ ಮಾಡ್ತಾಯಿದೆ, ಯೋಜನೆ ನಿವೇಶನಗಳನ್ನು ಹಂಚಿಕೆ ಮಾಡ್ತಾಯಿದೆ ಅಂತಂದರೆ ಸಾರ್ವಜನಿಕರಿಗೆಲ್ಲರಿಗೂ ಒಂದು ವಿಶ್ವಾಸ ಇರ್ತದೆ. ಒಂದು ಸರ್ಕಾರಿ ಯೋಜನೆ ಅಂತಂದಮೇಲೆ ಅದರ ಕಾನೂನುಬದ್ಧವಾಗಿರ್ತೈತಿ, ಅದರಿಂದ ನಮಗೆ ಒಂದು ಒಳ್ಳೆ ಕಡಿಮೆ ಬೆಲೆಯಲ್ಲಿ ಒಂದು ನಿವೇಶನ ಸಿಗ್ತೈತಿ. ಒಬ್ಬ ಮಧ್ಯಮ ವರ್ಗದವ ಅಥವಾ ಬಡವರು ಅವ್ರಿಗೆಲ್ಲ ಒಂದು ಸೂರು ಕಲ್ಪಿಸಿಕೊಡ್ತದಂತನೋ ಒಂದು ಭರವಸೆ ಇಟ್ಕೊಂಡ್ಬಿಟ್ಟು ಎಲ್ಲರೂ ಈ ಒಂದು ನಿವೇಶನವನ್ನು ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಈ ನಿವೇಶನ ಕೊಂಡ್ಕೊಳ್ಳೋಂಥ ಸಂದರ್ಭದಲ್ಲಿ ಏನೇನು ಷರತ್ತುಗಳನ್ನು ಅನ್ವಯಿಸಿದಾರಲ್ಲ ಅದು ಭಾಳ ಇದರಲ್ಲಿ ಪ್ರಮುಖವಾಗಿಲ್ಲ. ಇತ್ತೀಚಿನ ಸರ್ಕಾರಗಳು ಏನು ಅಧಿಸೂಚನೆಯನ್ನು ಹೊರಡ್ತಾ ಇದೆ, ಈ ಅಧಿಸೂಚನೆಯಲ್ಲಿ ಸಾಕಷ್ಟು ಕಾನೂನುಗಳನ್ನು ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮಲ್ಲಿ ಕೈಬರ ಉತ್ತಾರಗಳಿದೆ, ಹಾಗೂ ಸಬ್ ರಿಜಿಸ್ಟ್ರಿ ಆಫೀಸ್ನಲ್ಲಿ ಕೈಬರ ಉತ್ತಾರದ ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡ್ತಾಯಿದ್ವಿ. ಸೊ ಅದರಿಂದ ಯಾವುದೇ ರೀತಿಯಿಂದ ತೊಂದರೆಗಳಾಗ್ತಾಯಿರಲಿಲ್ಲ. ಬಟ್ ಈಗ ಸರ್ಕಾರ ಕಾವೇರಿ 2 ತಂತ್ರಾಂಶನ ಅಳವಡಿಸಿದ ಮೇಲೆ ಯಾವುದೇ ಒಂದು ನಿವೇಶನ ಇದ್ದರೆ ಕಂಪಲ್ಸರಿ ಅದಕ್ಕೆ ನೀವು ಈ ಸೊತ್ತು ಈ ಉತ್ತಾರ ಮಾಡಿದ ಮೇಲೇ ಅದರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಒಂದು PID ನಂಬರ್ ಜನ್ರೇಟ್ ಆದಮೇಲೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಬಟ್ ಇದು ಮುಖ್ಯವಾಗಿರೋದು ಏನಪ್ಪ ಅಂತಂದರೆ, ಸುಮಾರು 180 ನಿವೇಶನಗಳನ್ನು ತಾವೇನು ಹರಾಜು ಮಾಡಲಿಕ್ಕೆ ಕರಿತಾ ಇದ್ದಿರಲ್ಲ, ಆ ನಿವೇಶನಗಳಿಗೆ ತಾವು ಇವತ್ತಿನವರೆಗೂ ಈ ಸೊತ್ತು ಉತ್ತಾರಗಳನ್ನು ಮಾಡ್ಕೊಂಡಿಲ್ಲ. ಈ ಸೊತ್ತು ಉತ್ತಾರ ಮಾಡ್ಕೊಳ್ಳಾರ್ದೇ ತಾವು ಹರಾಜು ಮೂಲಕ ತಾವು ಏನಾದರೂ ಇದನ್ನ ಮಾಡಿದ್ರಪ್ಪ ಅಂತಂದರೆ, ತಾವು ಈ ಸೊತ್ತು ಉತ್ತಾರ ಕೊಡೋದು ಯಾವಾಗ, ಈ ಸೊತ್ತಿನ ಪರಿಸ್ಥಿತಿ ಏನು ಎಂಬಂಥದ್ರ ಬಗ್ಗೆ ತಾವು ಅದರಲ್ಲಿ ವಿವರಣೆ ಕೊಟ್ಟಿದ್ದೀರಿ. ಅದಕ್ಕೆ ನಾನು ಈ ಷರತ್ತುಗಳಲ್ಲಿ ಒಂದೊಂದು ಷರತ್ತುಗಳನ್ನು ತಮ್ಮ ಗಮನಕ್ಕೆ ತೊಗೊಂಬರ್ತಾ ಹೋಗ್ತೀನಿ. ಸೊ ಇದನ್ನು ಸಾರ್ವಜನಿಕರು ತಾವು ಅರ್ಥೈಸ್ಕೊಂಡ್ಬಿಟ್ಟು ಮುಂದೆ ತಾವು ಹರಾಜಿನಲ್ಲಿ ಭಾಗವಹಿಸುವಂಥವ್ರು ಅದನ್ನು ಅಳವಡಿಸ್ಕೋಬೇಕು. ಮುಖ್ಯವಾಗಿ ಏನಪ್ಪ ಅಂತಂದರೆ, ಬ್ಯಾಂಕ್ ಸಿಬ್ಬಂದಿಗಳು, ಈ ಹಣಕಾಸು ಸಂಸ್ಥೆಯವರಿದಾರಲ್ಲ, ಅವರು ಅರ್ಥ ಮಾಡ್ಕೊಳ್ಳೋಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂತಂದರೆ ಒಂದು ಹರಾಜು ಪ್ರಕ್ರಿಯೆ ನಡೀತಾ ಇದೆ ಅಂತಂದಮೇಲೆ ಅಲ್ಲಿ ಹಣಕಾಸಿನ ವ್ಯವಸ್ಥೆ ಮಾಡಲಿಕ್ಕೆ ಸಾಕಷ್ಟು ಬ್ಯಾಂಕ್ಗಳು ಮುಂದೆ ಬರ್ತವೆ. ಅದು ಬೇರೆ, ಇವಾಗ ಮಾರ್ಚ್ ಇಯರ್ ಎಂಡಿಂಗ್ ಇರೋದ್ರಿಂದ ಸಾಕಷ್ಟು ಬ್ಯಾಂಕ್ಗಳು ಅವರಿಗೆ ಹಣಕಾಸು ಒದಗಿಸಲಿಕ್ಕೆ ಮುಂದೆ ಬರ್ತವೆ. ಬಟ್ ಇಲ್ಲಿ ಏನಾಗುತ್ತೆ, ಯಾವುದೇ ಒಂದು ಹಣಕಾಸು ಸಂಸ್ಥೆಯ ಹಣಕಾಸನ್ನು ಒದಗಿಸಿದ ಮೇಲೆ ಅವರಿಗೆ ದಾಖಲಾತಿಗಳು ಭಾಳ ಪ್ರಮುಖವಾಗಿರುತ್ತೆ. ಆ ದಾಖಲಾತಿಗಳು ಕೊಡದೇ ಇದ್ದಾಗ ಅಲ್ಲಿ ಯಾರು ಆ ನಿವೇಶನವನ್ನು ಪಡ್ಕೊಂಡಿರ್ತಾರಲ್ಲ ಆ ವ್ಯಕ್ತಿಗೆ ಭಾಳ ತೊಂದರೆ ಆಗುತ್ತೆ. ಯಾಕಂತಂದರೆ ಅವರು ಅಲ್ಲಿಗೆ ನಾವು ಹಣಕಾಸು ನಿಮ್ಗೆ ಒದಗಿಸಿದ್ವಿ, ನಮ್ಮ ಕೂಡಲೇ ದಾಖಲಾತಿಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ಈ ಎಲ್ಲ ಆಸ್ತಿಗಳನ್ನು ಮೊದಲು ತಾವು ಏನು ಹರಾಜು ಮಾಡ್ತಿದ್ರಿ, ಈ ಎಲ್ಲ ಆಸ್ತಿಗಳನ್ನು ಮೊದಲು ತಾವು ಈ ಸೊತ್ತು ಉತ್ತಾರಗಳನ್ನಾಗಿ ಅದನ್ನು ಪರಿವರ್ತಿಸ್ಕೋಬೇಕು. ಪರಿವರ್ತಿಸ್ಕೊಂಡ ನಂತರ ಇದನ್ನು ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅಂತ ಅನ್ನೋದ್ರ ಬಗ್ಗೆ ನಾನು ಮನವರಿಕೆ ಮಾಡಿಕೊಡ್ತಿದ್ದೀನಿ. ಎರಡನೇದು ಏನಪ್ಪ ಅಂತಂದರೆ, ಈಗ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದವರು ಈ ಒಂದು ನಿವೇಶನವನ್ನು ಹಂಚಿದ ಮೇಲೆ ಅವರು ಒಂದು ಗುತ್ತಿಗೆ ಕ್ರಯಪತ್ರನ ಕೊಡ್ತಾರೆ. ಈ ಕಾವೇರಿ 2 ತಂತ್ರಾಂಶ ಬಂದ ಮೇಲೆ ಈ ಗುತ್ತಿಗೆ ಕ್ರಯಪತ್ರ ತೊಗೊಂಡ್ಬಿಟ್ಟು ಏನು ಸಬ್ ರಿಜಿಸ್ಟ್ರಿ ಆಫೀಸಲ್ಲಿ ನೋಂದಾವಣೆಯನ್ನು ಮಾಡ್ಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ನಾವು ಯಾರೂ ಇಲ್ಲಿ ಮಾಲೀಕತ್ವರಾಗೋದಿಲ್ಲ, ನಾವಿಲ್ಲಿ ಅನುಭವದಾರರಾಗ್ತೀವಿ. ಸೊ ಈ ಅನುಭವದಾರರಿಂದ
ಯಾವೊಬ್ಬ ವ್ಯಕ್ತಿ ತನ್ನ ಹಣವನ್ನು ಕೊಟ್ಟು ಹರಾಜನ್ನು ಕೊಂಡುಕೊಂಡಿರ್ತಾನೆ ಅವನಿಗೆ ಅನುಭವದ ಕಾಲಮ್ನಲ್ಲಿ ಕುಂದುವಂಥ ಅವಶ್ಯಕತೆ ಏನೈತಿ, ಅವರು ಮಾಲೀಕತ್ವವನ್ನು ಪಡ್ಕೋಬೇಕಾಗತ್ತೆ. ಆ ಮಾಲೀಕತ್ವ ತಗೋಬೇಕಂತಂದಾಗ ಅದಕ್ಕೇನು ತಾವು ಅನುಬದ್ಧವಾದಂಥ ಒಂದು ಶುದ್ಧ ಕ್ರಿಯೆ ಪತ್ರನೋ ಮಾಡಿಕೊಡ್ಬೇಕಾಗಿದೆ, ಅದನ್ನು ಅವರಿಗೆ ಲಭಿಸ್ಬೇಕು. ಆ ಉದ್ದೇಶಕ್ಕೆ ಅಂತಂದ್ಬಿಟ್ಟು ತಾವು ಯಾವುದು ಕ್ರಯಪತ್ರನ ಕೊಡ್ತೀರಿ ಅದನ್ನು ಕ್ರಯಪತ್ರನ ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಮ್ಮ ಮಾಲೀಕತ್ವ ಬರುವಂಥ ಒಂದು ಕ್ರಯಪತ್ರನ ತಾವು ಒದಗಿಸ್ಕೊಡ್ಬೇಕಂತಂದ್ಬಿಟ್ಟು ಅದನ್ನು ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಸೊ ಮೂರನೇದೇನಪ್ಪ ಅಂತಂದರೆ ಭಾಳ ಪ್ರಮುಖವಾದಂಥ ಅಂಶ, ನೀವು 10 ವರ್ಷಗಳ ಕಾಲ ನಿಗದಿಪಡಿಸಿದ್ರಿ. ಯಾವುದೇ ಒಂದು ಹರಾಜಂಥ ನಿವೇಶನಗಳನ್ನು 10 ವರ್ಷದವರೆಗೂ ತಾವು ಯಾರಿಗೂ ವರ್ಗಾವಣೆ ಮಾಡಬಾರ್ದು, 10 ವರ್ಷದ ನಂತರ ತಾವು ಅದನ್ನು NOC ಪಡ್ಕೋಬೇಕಂತ ಅನ್ನೋದ್ರ ಬಗ್ಗೆ ತಾವು ಒಂದು ನಿಯಮಾವಳಿ ಒಳಗೆ ಅದನ್ನು ಅಳವಡಿಸಿದ್ದೀರಿ. ಸೊ ಈ ನಿಯಮಾವಳಿ ಏನಪ್ಪ ಅಂದರೆ 93 ರೂಲ್ಸ್ನಲ್ಲಿ ನಮ್ಮಲ್ಲಿ ಏನು ನಿವೇಶನ ಹಂಚಿಕೆ ಒಂದು ರೂಲ್ಸ್ಗಳಿದ್ದಾವಲ್ಲ, ಆ ರೂಲ್ಸ್ಗಳ ಪ್ರಕಾರ ಹಾಗೂ ಇಂಪ್ಲಿಮೆಂಟೇಷನ್ ಆಫ್ ಬೋರ್ಡ್ ಆ್ಯಕ್ಟ್ 1976 ಪ್ರಕಾರ ಇದ್ರ ಪ್ರಕಾರ ನಾವು ಮುಂದುವರಿತೀವಿ ಅಂತ ಅನ್ನೋದ್ರ ಬಗ್ಗೆ ತಾವು ಕಂಡೀಷನಲ್ಲಿ ಹೇಳಿದ್ರಿ. ಸೊ ಇದೇ ಇಂಪ್ಲಿಮೆಂಟೇಷನ್ ಆಫ್ ಬೋರ್ಡ್ ಆ್ಯಕ್ಟ್ 1976 12G ಇದರಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ನಮಗೆ ಈ ಕಾನೂನುಗಳಿಂದ, ಈ ಷರತ್ತುಗಳಿಂದ, ಈ ನಿಯಮಾವಳಿಗಳಿಂದ ಏನಾದರೂ ತೊಂದರೆಗಳಾಗ್ತಿದ್ದಪ್ಪ ಅಂತಂದರೆ ಆ ತೊಂದರೆಗಳನ್ನ ನಿವಾರಿಸಲಿಕ್ಕೆ ತಾವು ಅದನ್ನು ಸರ್ಕಾರದ ಮಟ್ಟಕ್ಕೆ ಕಳಿಸಿ ಅದನ್ನು ತಿದ್ದುಪಡಿ ಮಾಡ್ಕೊಂಡ್ಬಿಟ್ಟು ಯಾರು ಈ ಮೂಲ್ಯ ನಿವೇಶನಗಳನ್ನು ಪಡ್ಕೊಳ್ತಾ ಇದ್ದಾರೆ, ಹರಾಜು ಮೂಲಕ ತೊಗೊಳ್ತಾ ಇದ್ದಾರೆ, ಇವರಿಗೆ ಆ ಒಂದು ಷರತ್ತಿನಿಂದ ಅವರಿಗೆ ಬಿಡುಗಡೆ ಮಾಡಬೇಕು. ಅಂದರೆ ಈ ಷರತ್ತು ಅವರಿಗೆ ಅಳವಡಿಸಿದಂಥ ರೀತಿ ಒಳಗಡೆ ತಾವು ಅದನ್ನು ಕ್ರಮ ವಹಿಸ್ಬೇಕಂತಂದ್ಬಿಟ್ಟು ಇದು ಸಾರ್ವಜನಿಕರು ಭಾಳ ಪ್ರಮುಖವಾದದ್ದು. ಯಾಕಪ್ಪ ಅಂತಂದರೆ ಒಂದು ಸರಿ ನೀವು ಈ ರೂಲ್ಸ್ ಪ್ರಕಾರ ನಿವೇಶನವನ್ನು ತೊಗೊಂಡ್ರಪ್ಪ ಅಂತಂದರೆ ನೀವು ವಾಪಸ್ ಅದನ್ನು ತಿರುಗಿ ಯಾರಿಗೂ ಮಾರಾಟ ಮಾಡೋಕ್ಕೆ ಬರೋಲ್ಲ. ಯಾಕಂದರೆ ಸಾಕಷ್ಟು ಬೆಲೆ ಕೊಟ್ಟು ಆ ನಿವೇಶನ ತೊಗೊಂಡಿರ್ತೀರಿ, ಅವ್ರಿಗೆ ಯಾವುದೇ ರೀತಿ ಒಂದು ಆರೋಗ್ಯದ ಸಮಸ್ಯೆನೋ ಅಥವಾ ಫೈನಾನ್ಷಿಯಲ್ ಏನೋ ಸಮಸ್ಯೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಆ ನಿವೇಶನವನ್ನು ಮಾರಾಟ ಮಾಡಬೇಕಂತಂದರೆ ಮಾರಾಟ ಮಾಡೋಕ್ಕಾಗಂಗಿಲ್ಲ. ಯಾಕಂದರೆ ಅವನೊಬ್ಬ ಯಾರು ಈ ನಿವೇಶನ ಕೊಂಡ್ಕೊಳ್ತಾ ಇದ್ದಾರೆ ಇವ್ರು ಯಾರು ಸಂತ್ರಸ್ತರಲ್ಲ, ಇವರೆಲ್ಲರೂ ಅವರು ಅದು ಬಿಟ್ಟಿದ್ದಾರೆ. ಅವ್ರಿಗೆ ಈ ಕಂಡೀಷನನ್ನು ಅನ್ವಯಿಸದಂತೆ ಅದನ್ನು ತೊಗೊಂಡ್ಬಿಟ್ಟು ವಾಪಸ್ ಆ ಕಂಡೀಷನ್ನಿಂದ ಅವರು ಹೊರಗಡೆ ಇಟ್ಟು ಅವ್ರಿಗೆ ಮಾರಾಟ ಮಾಡಲಿಕ್ಕೆ ಸೂಕ್ತವಾದಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಸರ್ಕಾರದಿಂದ ಏನಾದರೂ ನಿಯಮಾವಳಿ ಇತ್ತಪ್ಪ ಅಂತಂದರೆ ಅದನ್ನು ತಿದ್ದುಪಡಿ ಮಾಡಿಕೊಡುವಂಥದ್ದು ಒಂದು ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತ ಅನ್ನೋದ್ರ ಬಗ್ಗೆ ಇದು ಭಾಳ ಇಂಪಾರ್ಟೆಂಟಾಗಿ ನಾನು ಎಲ್ಲರಿಗೂ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ನಾನು ಇದನ್ನು ಒತ್ತಡ ಮಾಡ್ತೀನಿ. 4ನೇ ವಿಷಯ ಏನಪ್ಪ ಅಂತಂದರೆ ಬಿಡ್ ಆದಮೇಲೆ ಕಂಡೀಷನಲ್ಲಿ ಬಿಡ್ ಆದಮೇಲೆ ನಿವೇಶನವನ್ನು ಈ ಸ್ವತ್ತು ಉತ್ತಾರಿಗಳು ಪಡೆದುಕೊಳ್ಳುವಾಗ ತಂತ್ರಾಂಶದಲ್ಲಿ ಬಿಡ್ ಆಸ್ತಿಗಳು ಮತ್ತು ಈಗಾಗಲೇ ಹಕ್ಕುಪತ್ರ ಪಡೆದ ಸಂತ್ರಸ್ತರು ಈ ಆಸ್ತಿಗೆ ಅರ್ಜಿ ಸಲ್ಲಿಸುವಾಗ ಸದರಿ ಬಿಡ್ ಆಸ್ತಿಗಳು FIFO ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್ ಮಾದರಿಯಲ್ಲಿ ವಿಲೇವಾರಿ ಆಗುತ್ತವೆ. ಆದ್ದರಿಂದ ಈ ಆಸ್ತಿ ಉತ್ತಾರಿಗಳು ನೀಡುವುದು ವಿಳಂಬವಾಗುತ್ತದೆ ಅಂತ ಒಂದು ಷರತ್ತನ್ನು ತಾವು ಅಲ್ಲಿ ಹೇಳ್ತಾ ಇದ್ದೀರಿ. ವಿಳಂಬವಾಗುತ್ತದೆ ಅಂತಂದ್ಬಿಟ್ಟು ತಾವೇನು ಷರತ್ತುಗಳನ್ನು ಅಳವಡಿಸಿದಿರಿ, ವಿಳಂಬದ ಅವಧಿಯನ್ನು ತಾವು ಮೆನ್ಷನ್ ಮಾಡಿಲ್ಲ. ಇದು ಭಾಳ ವಿಳಂಬದ ಅವಧಿನ ನೀವು ಎಷ್ಟು 24 ಗಂಟೆಗಳಾದ್ಮೇಲೆ ಕೊಡ್ತಿರೋ, 48 ಗಂಟೆಗಳಾದ್ಮೇಲೆ ಕೊಡ್ತಿರೋ, ಅಥವಾ 1 ತಿಂಗಳಿಗೆ ಕೊಡ್ತಿರೋ, 1 ವರ್ಷ ಕಾಲಾವಧಿ ಆದಮೇಲೆ ಕೊಡ್ತಿರೋ ಅಂತ ಅನ್ನೋ ಬಗ್ಗೆ ಹೇಳಿಲ್ಲ. ಇದರಲ್ಲಿ ಏನು ಒಂದು ಪಾಯಿಂಟ್ ಸೇರಿಸಿದ್ದಾರೆ ಅಂತಂದರೆ ಈಗಾಗಲೇ ಹಕ್ಕುಪತ್ರಗಳನ್ನು ಪಡೆದುಕೊಂಡಂಥ ಸಂತ್ರಸ್ತರು ಅಂತಂದರೆ ನಮ್ಮಲ್ಲಿ ಸುಮಾರು ಯೂನಿಟ್ ನಂಬರ್ 1, 2 ಸೇರಿಸಿ ಒಂದು 30ರಿಂದ 33,000 ಆಸ್ತಿಗಳು ಆಲ್ರೆಡಿ ಹಕ್ಕುಪತ್ರಗಳನ್ನು ವಿಲೇವಾರಿ ಆಗಿದ್ದಾವೆ. ಆ ಎಲ್ಲ ಸಂತ್ರಸ್ತರು ಅಪ್ಲಿಕೇಶನ್ಸ್ ಹಾಕ್ತಿರ್ತಾರೆ. ಆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಈ ಏನು ಬಿಡ್ದಾರರು ಅಪ್ಲಿಕೇಶನ್ ಹಾಕಿದಾಗ ಯಾರು ಮೊದಲು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರು ಮೊದಲು ಅಪ್ಲಿಕೇಶನ್ ಕ್ಲಿಯರ್ ಆಗೋವರೆಗೂ ಇವ್ರ ಅಪ್ಲಿಕೇಶನ್ ಕ್ಲಿಯರ್ ಆಗೋದಿಲ್ಲ. ಹಾಗಿದ್ರೆ ಇವರು ಕ್ಯೂ ಬರೋದು ಯಾವಾಗ, ಇವರಿಗೆ ಇವರಿಗೆ ಈ ಉತ್ತಾರ ಸಿಗೋದು ಯಾವಾಗ? ಸೊ ಯಾಕೆ ಈ ಹಣವನ್ನು ಕೊಟ್ಬಿಟ್ಟು ನಾವು ಈ ಸಿಸ್ಟಮ್ನಲ್ಲಿ ಬರಬೇಕು? ಆ ಉದ್ದೇಶಕ್ಕೆ ಇದು ಭಾಳ ಜನರಿಗೆ ಇದ್ರ ಬಗ್ಗೆ ಅರಿವಾಗಿಲ್ಲ. ಸಾಕಷ್ಟು ಬ್ಯಾಂಕರ್ಸ್ಗಳು ಏನು ಅಂದ್ಕೊಂಡಿದ್ದಾರೆ, ಫಸ್ಟ್ ಇನ್ ಫಸ್ಟ್ ಔಟ್ FIFO ಮಾಡೋದು ಅಂತಂದರೆ ನಾವು ಫಸ್ಟ್ ಲೋನ್ ಕೊಟ್ಟರಪ್ಪ ಅಂತಂದರೆ ನಮಗೆ ಉತ್ತಾರ ಬೇಗ ಬರುತ್ತೆ, ನಮಗೆ ಬೇಗ ಸಿಗುತ್ತೆ ಅಂತನೋ ಒಂದು ವಿಚಾರದಲ್ಲಿ ಇದ್ದಾರೆ. FIFO ಅಂತಂದರೆ ಸಾಮಾನ್ಯ ಕ್ಯೂನಲ್ಲಿ ಇವ್ರು ಬರಬೇಕು. ಆ ಕ್ಯೂನಲ್ಲಿ ಬಂದಾಗ ಅವ್ರಿಗೆ ಮಾತ್ರ ಉತ್ತಾರಗಳು ಸಿಗ್ತಾವೆ. ಸೊ ಅಲ್ಲಿವರೆಗೂ ಉತ್ತಾರಗಳು ಸಿಗೋದಿಲ್ಲ. ವಿಳಂಬದ ತಾರೀಖನ್ನು ಮೆನ್ಷನ್ ಮಾಡಿಲ್ಲ. ಯಾವುದೇ ಒಂದು ಸರ್ಕಾರ ಒಂದು ಯೋಜನೆ ಮಾಡ್ತಪ್ಪ ಅಂದರೆ ಅದಕ್ಕೆ ಕಂಪಲ್ಸರಿ ಒಂದು ಟೈಮ್ ನಿಗದಿಪಡಿಸಿರ್ತಾರೆ. ನೀವು ನಮಗೆ ಟೈಮ್ ಕೇಳ್ತೀರಿ ಏನಂತಂದ್ಬಿಟ್ಟು, ಎಷ್ಟು ದಿವಸ ಒಳಗಡೆ ನೀವು ತೊಗೋಬೇಕು, ಇಷ್ಟು ದಿವಸ ನೀವು ಅರ್ಜಿ ಸಲ್ಲಿಸಬೇಕು, ಇಷ್ಟು ದಿವಸ ನೀವು ದುಡ್ಡು ಕಟ್ಟಬೇಕಂತಂದ್ಬಿಟ್ಟು.
ನೀವು ನಮಗೆ ಟೈಮ್ನ ಕಂಡೀಷನ್ಸ್ ಹಾಕ್ತೀರಿ, ನೀವ್ಯಾಕೆ ನಿಮ್ಮ ಟೈಮ್ಗೆ ನೀವು ಕಂಡೀಷನ್ಸ್ ಹಾಕ್ಕೊಂಡಿಲ್ಲ? ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಡುವಂಥ ರೀತಿಯೊಳಗೆ ಮಾಡಬೇಕು? ಒಂದು ಯೋಜನೆ ಮಾಡ್ಕೋಬೇಕಂತಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ರೀತಿಯೊಳಗೆ ಮಾಡಬೇಕು ಹೊರತು ಅದು ಅನಾನುಕೂಲ ಆಗಬಾರ್ದು ಸಾರ್ವಜನಿಕರಿಗೆ. ಯಾಕಂದರೆ ಸರ್ಕಾರ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ರೀತಿಯೊಳಗೆ ನಡೀತಪ್ಪ ಅಂತಂದರೆ ಸಾರ್ವಜನಿಕರಿಗೆ ಸರ್ಕಾರದ ಮೇಲೆ ಎಲ್ಲ ಭರವಸೆಗಳಿಗೆ ಹೋಗ್ಬಿಡ್ತವೆ. ಹಾಗಾಗಿ ತಾವು ಏನು ಈ ಫಿಪೋ ಮಾಡಲ್ ಹೇಳ್ತಾ ಇದ್ರಲ್ಲ, ಅದನ್ನು ಸಾರ್ವಜನಿಕರಿಗೆ ಮೊದಲು ಸ್ಪಷ್ಟಪಡಿಸಿ ಮತ್ತೊಂದು ಸರಿ ಅಂತಂದ್ಬಿಟ್ಟು ನಾನು ಒತ್ತಾಯ ಮಾಡ್ತೀನಿ. ಹಾಗೂ ಆ ಉದ್ದೇಶಕ್ಕೆ 5ನೇದು ಭಾಳ ಈ 2 ವರ್ಷದ ಈ 10 ವರ್ಷದ ಇದರ ನಿಬಂಧನೆ ಒಳಗಡೆ ತಾವು ಕಟ್ಟಡ ಕಟ್ಕೋಬೇಕಂತ ಅನ್ನೋ ಬಗ್ಗೆ ಎಲ್ಲಿಯೂ ಹೇಳಿಲ್ಲ. ಬಟ್ ಇಲ್ಲಿ ಏನಾಗಿದೆ, 93 ರೂಲ್ಸ್ ಒಳಗಡೆ ತಾವು ಕಟ್ಟಡ ಕಟ್ಕೊಂಡ್ರೆ ಮಾತ್ರ ನಿಮಗೆ NOC ಕೊಡಲಿಕ್ಕೆ ಸಾಧ್ಯತೆಗಳಿದಾವೆ. ಸೊ ಹಾಗಾಗಿಬಿಟ್ಟು ಜನರಿಗೆ ಓಪನ್ ಸೈಟ್ಗೆ NOC ಕೊಡ್ತಾರೋ ಏನು ಕಟ್ಟಡ ಕಟ್ಕೊಂಡ್ಬಿಟ್ಟು NOC ಕೊಡ್ತಾರೋ ಅಂತ ಅನ್ನೋ ಬಗ್ಗೆ ಸ್ಪಷ್ಟೀಕರಣ ಇಲ್ಲ ಸರ್. ಹಾಂ ಸರ್, ಕೊಡ್ತಾರೆ ಸರ್, ಅದು ಮಾತ್ರ ಸತ್ಯ ಅಲ್ಲ, ಕರೆಕ್ಟ್ ಸರ್. ಏನು ಸರ್, ಇನ್ನೊಂದು ಷರತ್ ನಂಬರ್ 10ರಲ್ಲಿ ಯಾರು ಈ ಆಸ್ತಿಗಳನ್ನ ಬಿಡ್ದಾರ ತೊಗೊಂಡಿರ್ತಾರಲ್ಲ ಅವರೇ ಬಂದ್ಬಿಟ್ಟು ಬಿಡ್ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ಒಂದು ತಾವು ಕಂಡೀಷನ್ ಹಾಕಿದ್ದೀರಿ. ಈಗ ಒಬ್ಬ ವ್ಯಕ್ತಿ ಬಿಡ್ದಾರ ಬೇರೆ ಊರಲ್ಲಿ ಇರ್ತಾರೆ, ಬೇರೆ ದೇಶದಲ್ಲಿ ಇರ್ತಾನೆ, ಅವನ ಒಂದು ವಿಷಯಾದಿ ಜೀವನ ಇಲ್ಲಿ ಮಾಡ್ಬೇಕಂತ ಇರ್ತೈತಿ, ಬೇರೆ ರಾಜ್ಯದಲ್ಲಿ ಇರ್ತಾನೆ, ಅವ್ರ ಪೇರೆಂಟ್ಸ್ ಎಲ್ಲ ಇಲ್ಲಿ ಇರ್ತಾರೆ, ಮಗುಗೊಂದು ಆಸ್ತಿ ಮಾಡಿಕೊಡ್ಬೇಕು ಅನ್ನೋದು ಇರ್ತೈತಿ. ಸೊ ಆ ಉದ್ದೇಶಕ್ಕೆ ಅವರು ತಮ್ಮ ಮಕ್ಕಳ ಹೆಸರಲ್ಲೇನೋ ಒಂದು ಆಸ್ತಿ ತೊಗೊಂಡ್ಬಿಟ್ಟು ಕೊಡ್ಬೇಕಂತನೂ ಇದ್ದಾಗ ಯಾರು ಬಿಡ್ದಾರ ಹೆಸರಲ್ಲಿ ತೊಗೊಂತಿರ್ತೀವಿ ಅವರೇ ಬಂದು ಇಲ್ಲಿ ಬಿಡ್ ಮಾಡ್ಬೇಕಂತ ಹೇಳಿದ್ರಪ್ಪ ಅಂತಂದರೆ ಇದು ನಮಗೆ ಒಂದು ಸ್ವಲ್ಪ ಮುಜುಗರ ಆಗುವಂಥ ಪ್ರಶ್ನೆ. ಯಾಕಂತಂದರೆ ಆ ವ್ಯಕ್ತಿಗೆ ತೊಗೋಬೇಕಂತ ಆಸೆ ಇರ್ತೈತಿ, ಆ ದುಡ್ಡು ಹಣಕಾಸು ಎಲ್ಲ ವ್ಯವಸ್ಥೆ ಅವನು ಮಾಡಿರ್ತಾನೆ. ಬಟ್ ನಾಳೆ ಏನಾಗುತ್ತೆ, ಇವೆಲ್ಲನೂ ಸಮಸ್ಯೆಗಳನ್ನು ಅವರು ಅಲ್ಲಿಂದ ಬಿಡ್ ಮಾಡ್ಬೇಕಂತಂದಾಗ ತಾವು ಓಪನ್ ಆಗಿ ವಿಡಿಯೋ ಕಾನ್ಫರೆನ್ಸ್ ಮಾಡಿರಿ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಾವು ಅದನ್ನು ಆಪ್ಷನ್ ಕಾಲ್ ಮಾಡಿರಿ. ಅವ್ರ ಬೇಕು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಲ್ಲಿ ಅವ್ರು ಅಟೆಂಡ್ ಮಾಡ್ತಾರೆ. ಈಗ ಸಾಕಷ್ಟು ವಯೋವೃದ್ಧರಿರ್ತಾರೆ, ಅಂಗವಿಕಲರಿರ್ತಾರೆ. ಸೊ ಅಂಥವ್ರಿಗೊಂದೇನೋ ಆಸೆ ಇರ್ತೈತಿ, ಒಂದು ಮಕ್ಕಳಿಗೆ ಆಸ್ತಿ ಮಾಡಿಕೊಡ್ಬೇಕಂತ ಅನ್ನೋದೊಂದು ಇದು ಇರ್ತೈತಿ. ಆ ಉದ್ದೇಶಕ್ಕೆ ಯಾರು ಬಿಡ್ದಾರಿರ್ತಾರೆ, ಯಾರು ಟೋಕನ್ ತೊಗೊಂಡಿರ್ತಾರಲ್ಲ ಅವರಿಗೆ ಒಂದು ಅಧಿಕಾರ ಪತ್ರ ತೊಗೊಂಡ್ಕೇಸಿ ಅವರಿಗೆ ಬಿಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತಂದ್ಬಿಟ್ಟು ಆ ಒಂದು ಪಾಯಿಂಟಿಗೆ ನಾನು ಒತ್ತಾಯ ಮಾಡ್ತಿದ್ದೀನಿ. ಇನ್ನೊಂದು, ಈ ಷರತ್ ನಂಬರ್ 11ರಲ್ಲಿ ಯಶಸ್ವಿ ಬಿಡ್ದಾರರು ಬಿಡ್ ಮೊತ್ತದ ಪ್ರತಿಶತ 25% ಹಣವನ್ನು ಹರಾಜಿನ ದಿನವೇ ಬ್ಯಾಂಕ್ ಮೂಲಕ ಪಾವತಿಸತಕ್ಕದ್ದು. ತಪ್ಪಿದಲ್ಲಿ ಮುಂಗಡ ಹಣವನ್ನು ಪ್ರಾಧಿಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಬಿಡ್ ಕೇಳಿದ ನಿವೇಶನವನ್ನು ರದ್ದುಪಡಿಸಲಾಗುವುದೆಂದು ಷರತ್ತು ವಿಧಿಸಲಾಗಿದೆ. ಅವ್ರು ಏನಂತಾರೆ ಸರ್, ನೀವು ಏನು ಬಿಡ್ ಮಾಡ್ತೀರಿ ಅವತ್ತಿನ ದಿವಸನೇ ನೀವು 25% ಹಣನ ಕಟ್ಟಬೇಕು. ಇಲ್ಕಂತಂದ್ರೆ ನೀವೇನು ಬಿಡ್ ಅಮೌಂಟ್ ನೀವೇನು ಕೊಟ್ಟಿರ್ತೀರಿ ಮೊದಲು ಆ ಅಮೌಂಟ್ನ ನಿಮ್ಮ ಪ್ಲಾಟ್ನ ರದ್ದು ಮಾಡಿ ಮತ್ತೆ ವಾಪಸ್ ನಾವು ಆ ಹಣವನ್ನು ನಾವು ಮುಟ್ಕೊಂಡು ಹಾಕ್ಕೊಂತೀವಿ ಅಂತ ಹೇಳ್ತಾರೆ. ಬಟ್ ಇವ್ರ ಕಂಡೀಷನಲ್ಲಿ ಏನು ಹೇಳಿದ್ದಾರೆ, ಏನು ಒಂದು ಫಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಈ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಆವರಣಗಳಲ್ಲಿ ದಿನಾಂಕಗಳಲ್ಲಿ ಬೆಳಗ್ಗೆ 10:30 ನಾವು ಬಿಡ್ಡುಗಳನ್ನು ಬಹಿರಂಗ ಹರಾಜು ಮಾಡಲಾಗುವುದನ್ನು ಸಾರ್ವಜನಿಕ ತಿಳಿಸಿದ್ದಾರೆ. ಆದರೆ ಬೆಳಗ್ಗೆ 10 ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಾಡ್ತೀವಿ ಅಂತ ಅನ್ನೋದ್ರ ಬಗ್ಗೆ ತಾವು ಬೆನಿಫಿಟ್ ಮಾಡಿಲ್ಲ. ಬ್ಯಾಂಕ್ಗಳ ಕೆಲಸ ಮಾಡೋದೇ ಸಾಯಂಕಾಲ 4 ಗಂಟೆವರೆಗೂ. ಮತ್ತು ಸಾಯಂಕಾಲ 4 ಗಂಟೆ ಮೇಲೆ ಬಿಡ್ಡು ಖರೀದಿ ಮಾಡಿದ ಮೇಲೆ ಅವನಿಗೆ ದುಡ್ಡು ಕಟ್ಟಲಿಕ್ಕೆ ಅವಕಾಶಗಳು ಹೆಂಗೆ ಸಿಗ್ತಾವೆ? ಸೊ ಅದಕ್ಕೆ ನಾವು ಏನು ಒತ್ತಾಯ ಮಾಡ್ತಾಯಿದ್ದೀವಿ, ಯಾವ ವ್ಯಕ್ತಿ ಬಿಡ್ಡುದಾರ ಅದನ್ನು ಖರೀದಿ ಮಾಡ್ತಾನಲ್ಲ ಅಂಥ ವ್ಯಕ್ತಿ ರಜೆ ದಿನಗಳನ್ನು ಹೊರತುಪಡಿಸಿ 48 ಗಂಟೆಗಳ ಕಾಲ ಅವರಿಗೆ ಅವಕಾಶ ಮಾಡಿಕೊಡೋದು. ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಕೆಲವೊಂದು ಸರಿ ತಡ ಆಗ್ತವೆ, ಸರ್ವರ್ ಪ್ರಾಬ್ಲಮ್ ಇರ್ತವೆ. ಸೊ ಆ ಥರದೊಂದು ಸಮಸ್ಯೆ ಇದ್ದಾಗ ಅಟ್ಲೀಸ್ಟ್ ರಜೆ ದಿನಗಳನ್ನು ಹೊರತುಪಡಿಸಿ ಒಂದು 48 ಗಂಟೆಗಳಿಗೆ ಅವಕಾಶ ಕೊಟ್ಟರೆ ಅವರಿಗೆ ದುಡ್ಡು ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಇದು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಷರತ್ತು ನಂಬರ್ 13ರಲ್ಲಿ ಅವ್ರು ಹೇಳ್ತಾರೆ, ಯಾವುದೇ ಮೂಲೆ ನಿವೇಶನಗಳು ಯಾವುದೇ ಹಂತದಲ್ಲಿ ಹರಾಜಿನಿಂದ ಕೈ ಬಿಡುವ, ಹರಾಜನ್ನು ಒಪ್ಪುವ ಅಥವಾ ರದ್ದುಪಡಿಸುವ ಸಂಪೂರ್ಣ ಅಧಿಕಾರ ಪ್ರಾಧಿಕಾರಕ್ಕೆ ಇರುತ್ತದೆ ಎಂಬ ಷರತ್ತಿಗೆ ಆಕ್ಷೇಪಿಸುತ್ತಾ ನಾನು ಆಕ್ಷೇಪಣೆ ಸಲ್ಲಿಸಿದ್ದೀನಿ. ಸದರಿ ಹರಾಜಿನಿಂದ ತಾವು ಏನು ಯಾವ ಆಸ್ತಿಗಳನ್ನ ಕೈ ಬಿಡಬೇಕಂತ ಮಾಡಿದಿರಲ್ಲ, ಅವು ಹರಾಜು ಮಾಡುವ ಪೂರ್ವದಲ್ಲೇ ತಾವು ಕೈ ಬಿಟ್ಬಿಡಿ. ಯಾಕಂತಂದರೆ ಒಂದು ಸರಿ ಹರಾಜಾದ್ಮೇಲೆ ಆ ವ್ಯಕ್ತಿಗೆ, ಹರಾಜಾದಂಥ ವ್ಯಕ್ತಿಗೆ ಆಸ್ತಿ ಬಂದಮೇಲೆ ಆ ಆಸ್ತಿ ಮೇಲೆ, ಆ ನಿವೇಶನದ ಮೇಲೆ ಒಂದು ಹಕ್ಕದಾರ ಆಗ್ತಾರೆ. ಸೊ ಹೀಗಾಗಿಬಿಟ್ಟು ಅವನು ಹರಾಜಿನಲ್ಲಿ ತೊಗೊಂಡಂಥ ಒಂದು ಹಕ್ಕಿಗೆ
ಅದು ಅವನ ಹಕ್ಕನ್ನು ಮೊಟಕುಗೊಳಿಸಿದಂತಾಗತ್ತೆ. ಅದಕ್ಕೆ ನೀವು ಯಾವ ಆಸ್ತಿಗಳನ್ನು ಹರಾಜು ಮಾಡಲಾರ್ದು ಬಿಡಬೇಕಂತ ಮಾಡಿದ್ರೆ ಅವೆಲ್ಲ ಮೊದಲೇ ಹರಾಜಿನಿಂದ ತೆಗೆದುಬಿಟ್ರೆ ಅಂತಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಿದ್ದೀವಿ. ಒಂದು ವಿಷಯನ ಅವ್ರು ಕಾಣ್ತಿದ್ದಾರೆ. ಸರ್ಕಾರ ಹಾಗೂ ಚುನಾವಣಾ ಆಯೋಗದಿಂದ ಹಾಗೂ ನ್ಯಾಯಾಲಯದಿಂದ ಇನ್ನಿತರ ಆದೇಶಗಳಿಗೆ ನಿರ್ದೇಶನಗಳಿಗೆ ಒಳಪಟ್ಟಿರುತ್ತದೆ ಅಂತಂದ್ಬಿಟ್ಟು. ಈಗ ನಮಗೆಲ್ಲ ನಮ್ಮ ಬಾಗಲಕೋಟೆ ಜನರಿಗೆ ಗೊತ್ತಿದೆ, ನಮ್ಮ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ದಿವಂಗತ ಸನ್ಮಾನ್ಯ ಶ್ರೀ HY ಮೇಟಿ ಸಾಹೇಬರು ತೀರೋಗಿದ್ದಾರೆ. ಸೊ ಅವರಿಗೆ ಅವರೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ ಅಂತಂದ್ಬಿಟ್ಟು ಎಲ್ಲರ ಗಮನಕ್ಕಿದೆ. ಮಾಂಡ್ರು ಸಾಹೇಬರು ಅವರು ಕೂಡ BTD ಅಧ್ಯಕ್ಷರಿದ್ದರು. ಸೊ ಹಾಗಾಗಿ ಈ ಉಪಚುನಾವಣೆ ನಡೆಯುವಂಥ ಸಂದರ್ಭ ಭಾಳ ಕಾಲಾವಕಾಶ ಇಲ್ಲ, 1 ತಿಂಗಳು 2 ತಿಂಗಳು ಆಗ್ಬೋದು. ಅಷ್ಟರಲ್ಲೇ ನೀವು ಈ ಹರಾಜನ್ನು ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಒಂದು ಸಮಸ್ಯೆಗಳಾಗ್ತವೆ. ತಾವು ಹರಾಜು ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಚುನಾವಣೆ ಘೋಷಣೆ ಆಯ್ತಪ್ಪ ಅಂತಂದರೆ ಆ ಹರಾಜನ್ನು ಮೊಟಕುಗೊಳಿಸ್ಬೇಕಾಗತ್ತೆ. ಆ ಹರಾಜನ್ನ ಮೊಟಕುಗೊಳಿಸೋದ್ರಿಂದ ಇದರ ಆರ್ಥಿಕ ಎಲ್ಲ ಹೊಣೆಗಾರಿಕೆ ಏನಿರ್ತೈತಿ, BTD ಅವರೇ ದುಡ್ಡು ಕಟ್ಟಬೇಕಾಗಿರ್ತದೆ. ಸೊ ಯಾರು ದುಡ್ಡು DDಗಳನ್ನು ಕಟ್ಟಿರ್ತಾರೆ, ಅಡ್ವಾನ್ಸ್ ಕಟ್ಟಿರ್ತಾರೆ, ಅವ್ರಿಗೂ ಒಂದು ಸ್ವಲ್ಪ ವಿಳಂಬ ಆದಲ್ಲಿ ಅವರಿಗೆ ಆರ್ಥಿಕವಾಗಿ ಇದು ದುಡ್ಡೆಲ್ಲ ಕಟ್ಟಿದ್ರು ಕೂಡ ಕಾನೂನಾತ್ಮಕ ಆಗಲಿಲ್ಲ ಅಂತಂದ್ಬಿಟ್ಟು ನೋವಾಗುತ್ತೆ. ಸೊ ಈ ವಿಳಂಬ ಧೋರಣೆಯನ್ನು ತೋರ್ಕೋ ಮುಂಚೆನೇ ಉಪಚುನಾವಣೆ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಿದ್ರು ಕೂಡ ತಾವು ಈ ತರಾತುರಿಯಲ್ಲಿ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ಈ ಉಪಚುನಾವಣೆ ಆದ ನಂತರ BTD ಅಧ್ಯಕ್ಷ ನೇಮಕವಾದ ನಂತರ ಈ ಸಾಕಷ್ಟು ಏನು ನ್ಯೂನತೆಗಳಿದಾವಲ್ಲ ಅವೆಲ್ಲ ಉತ್ತಾರಗಳನ್ನು ಮಾಡಿಕೊಳ್ಳೋದು. ಸೊ ಇವೆಲ್ಲನೂ ಸಮಸ್ಯೆಗಳನ್ನ ಪರಿಹರಿಸ್ಕೊಂಡ್ಬಿಟ್ಟು ತಾವು ಈ ಒಂದು ಹರಾಜು ಮಾಡೋದ್ರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ, ಸರ್ಕಾರಕ್ಕೂ ಆದಾಯ ಬರುತ್ತೆ. ನಮ್ಮ ಬಾಗಲಕೋಟೆ ಪಟ್ಟಣ ಅಧಿಕಾರದಲ್ಲಿ ಆಲ್ರೆಡಿ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಈ ಎಲ್ಲ ಏನು ಈ ಸಂತ್ರಸ್ತರಿಗೆ ಕೊಡಬೇಕಾದಂಥ ಸೌಲಭ್ಯಗಳದಾವಲ್ಲ ಅವೆಲ್ಲನೂ ಕಾರ್ಯ ಆಗಲಾರ್ದ್ರೆ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಅವು ಮಾಡಲಿಕ್ಕೇ ನಿಮ್ಗೆ ಟೈಮ್ ಸಾಲ್ತಾ ಇಲ್ಲ. ಸೊ ಇವೆಲ್ಲ ಮಾಡಿದ್ರಪ್ಪ ಅಂತಂದರೆ ಈ ಸಂತ್ರಸ್ತರಿಗೂ ಗೋಳನ್ನು ನಿವಾರಿಸಲಿಕ್ಕೆ ಆಗಂಗಿಲ್ಲ. ಯಾರು ಬಿಡ್ದಾರು ಈ ಖರೀದಿಗಳನ್ನು ಮಾಡಿರ್ತಾರಲ್ಲ ಅವ್ರ ಸಮಸ್ಯೆಗಳಿಗೂ ನೀವು ಸ್ಪಂದನೆ ಮಾಡಲಿಕ್ಕೆ ಆಗಂಗಿಲ್ಲ. ಆಮೇಲೆ ಸಂತ್ರಸ್ತ ಏನಪ್ಪ ಅಂತಂದರೆ ಅವರಿಗೆ ಸಂತ್ರಸ್ತಿದ್ದೀವಿ, ಅವ್ರು ಪ್ಲಾಟ್ ಕೊಟ್ಟ ಮೇಲೆ ನಾವು ತೊಗೊತೀವಿ ಅಂತ ಒಂದು ಆ ಥರದಲ್ಲಿ ಒಂದು ಸಮಾಧಾನ ರೀತಿಯೊಳಗೆ ಅವರು ಕಾಯ್ಕೊತ ಇರ್ತಾರೆ. ಬಟ್ ಬಿಡ್ದಾರರು ವ್ಯಾಪಾರ ಯಾರು ಕೊಂಡ್ಕೊಂಡಿರ್ತಾರಲ್ಲ ಅವ್ರು ಯಾರೂ ಸಮಾಧಾನಗಳಿಲ್ಲ. ನಾವು ದುಡ್ಡು ಕೊಟ್ಟಿದ್ದೀವಿ, ನಮಗೆ ಪ್ಲಾಟ್ ಬೇಕು, ನಮ್ಮ ಪ್ಲಾಟದ್ದು ದಾಖಲಾತಿಗಳು ಬೇಕಂತ ಅಂದ್ಬಿಟ್ಟು ಅವಾಗ ಬಂದು ಕೂತ್ಕೊಂಡ್ರಪ್ಪ ಅಂತಂದರೆ ಅಲ್ಲಿರುವಂಥ ಅಧಿಕಾರಿಗಳಿಗೂ ಇದರಿಂದ ತೊಂದರೆ ಆಗುತ್ತೆ. ಸರ್ಕಾರ ಏನಾದರೂ ಇದರಲ್ಲಿ ಕಾಳಜಿ ವಹಿಸದೇ ಇದ್ದರೆ ಸರ್ಕಾರದ ಮೇಲೂ ಇದು ಆರೋಪ ಬರುತ್ತೆ. ಸರ್ಕಾರದ ಖಜಾನೆ ಖಾಲಿ ಇದೆ, ಖಜಾನೆ ತುಂಬಿಸ್ಕೊಳ್ಳಿಕ್ಕೆ ಅಂತಂದ್ಬಿಟ್ಟು ಈ ರೀತಿ ಮಾಡ್ತದೆ ಅಂತಂದ್ಬಿಟ್ಟು ಅವ್ರ ಮೇಲೆ ಒಂದು ಜನ ಮಾತಾಡುವಂಥ ಸಂದರ್ಭಗಳು ಉದ್ಭವ ಆಗ್ತವೆ. ಅದಕ್ಕೆ ಮಾನ್ಯ ಸರ್ಕಾರದವರು ಅಧಿಕಾರಿಗಳು ಇದ್ರ ಬಗ್ಗೆ ಕೂಲಂಕುಷವಾಗಿ ಹಾಗೂ ಮಾನ್ಯ ಉಸ್ತುವಾರಿ ಸಚಿವರುಗಳು ಇದನ್ನು ಚರ್ಚೆ ಮಾಡಿ ಈ ಒಂದು ಏನು ಸಮಸ್ಯೆ ಇದೆಲ್ಲ ಈ ಹರಾಜನ್ನು ಮುಂದೂಡಬೇಕು, ಸಮಸ್ಯೆಗಳನ್ನು ಪರಿಹರಿಸ್ಕೊಂಡ್ಬಿಟ್ಟು ಹರಾಜನ್ನು ಮಾಡಬೇಕಂತಂದ್ಬಿಟ್ಟು ಆ ಉದ್ದೇಶಕ್ಕೆ ನಾನು ಎಲ್ಲ ಸಾರ್ವಜನಿಕರ ಬಾಗಲಕೋಟೆ ಜನರಿಗೆ ಇಷ್ಟೇ ವಿನಂತಿ ಮಾಡೋದು, ನೀವು ಹರಾಜಿನಲ್ಲಿ ಯಾರು ಪಾಲ್ಗೊಳ್ತಾ ಇದ್ದರೆ ಈ ಎಲ್ಲ ಷರತ್ತುಗಳನ್ನು ತಾವು ಮತ್ತೊಂದು ಸರಿ ಮನವರಿಕೆ ಮಾಡಿಕೊಡ್ರಿ, ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಅವರಿಗೆ ತಿಳ್ಕೊಡ್ರಿ. ಈ FIFO ಅಂದ್ರೇನು, ನಾವು ಯಾವ ಥರ ನಾವು ಹಣ ಕೊಟ್ಟ ಮೇಲೆ ನಮಗೆ ಎಷ್ಟು ದಿವಸಕ್ಕೆ ನೀವು ನಮಗೆ ಉತ್ತಾರವನ್ನು ಕೊಡ್ತೀರಿ, ಮತ್ತು ಬ್ಯಾಂಕ್ ಸಿಬ್ಬಂದಿಗಳಿಗೆ ನಿಮ್ಗೆ ಹಣಕಾಸು ವ್ಯವಸ್ಥೆ ಮಾಡಿದ ಮೇಲೆ ತಾವು ಎಷ್ಟು ದಿವಸದವರೆಗೂ ಬ್ಯಾಂಕ್ಗಳು ತಮಗೆ ನಾವು ದಾಖಲಾತಿಗಳನ್ನು ಒದಗಿಸ್ಬೇಕಂತ ಅನ್ನೋ ಬಗ್ಗೆ ಎಲ್ಲ ಮನವರಿಕೆ ಮಾಡ್ಕೊಂಡ್ಬಿಟ್ಟು ಸಾರ್ವಜನಿಕರು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಮುಂದೆ ತಾವು ಬಿಡ್ನಲ್ಲಿ ಭಾಗವಹಿಸ್ಬೇಕಂತ ಅನ್ನೋದ್ರ ಬಗ್ಗೆ ನಾನೆಲ್ಲರಿಗೂ ಈ ಒಂದು ವೇದಿಕೆ ಮೂಲಕ ಒಂದು ಎಚ್ಚರಿಕೆ ಅಥವಾ ಒಂದು ಮನವರಿಕೆ, ಒಂದು ವಿಷಯವನ್ನು ತಿಳಿಸ್ಪಡಿಸಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ಎಲ್ಲ ವಿಷಯಗಳನ್ನ ತಮ್ಮ ಮೂಲಕ ಸಾರ್ವಜನಿಕರಿಗೆ ತಲುಪಿಸುವಂಥ ಕೆಲಸ ಆಗಬೇಕು ಅಂತಂದ್ಬಿಟ್ಟು ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಮುಟ್ಟಿಸ್ಬೇಕಂತಂದ್ಬಿಟ್ಟು ನಾನು ನಿಮ್ಮಲ್ಲಿ ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಧನ್ಯವಾದ.